ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ಇಲ್ಲಿ ನೋಡಿ, ಯು ಜಿ ಸೀಟ್ಗೆ ಸಂಬಂಧಿಸಿದಂತೆ ಮೊದಲನೇದಾಗಿ ಯು ಜಿ ಸಿ ಟಿ 2025 ಮೂರನೇ ಸುತ್ತಿದ ಏನೊಂದು ಆಪ್ಷನ್ ಇದೆಯಲ್ಲ, ಸೊ ಅದನ್ನು ಬಿಟ್ಟಿದ್ದಾರೆ ಲಿಂಕನ್ನು. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ವಿದ್ಯಾರ್ಥಿಗಳು. ಸೊ ಲಾಗಿನ್ ಪೇಜನ್ನು ಥರ್ಡ್ ಒಂದು ಆಪ್ಷನ್ ಬಿಟ್ಟಿದ್ದಾರೆ, ಲಾಗಿನ್ ಪೇಜ್. ಸೊ ಅದನ್ನು ನೀವು ಲಾಗಿನ್ ಆಗಿ ನಿಮ್ಮೊಂದು ಆಪ್ಷನ್ ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ಲಾಗಿನ್ ಪೇಜನ್ನು ಬಿಟ್ಟಿದ್ದಾರೆ. ಹಾಗೆ ಒಂದು ಯು ಜಿ ಸಿ ಟಿ ಸಂಬಂಧಿಸಿದಂತೆ ಇಂಜಿನಿಯರಿಂಗ್ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನಿದೆ ಅಲ್ಲ, ಒಂದು ನೋಟಿಫಿಕೇಶನ್ ಇದೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳು, ಇದರಿಂದ ಸರ್ಕಾರಿ ಕಾರ್ಯದರ್ಶಿ, ಸೊ ಅವೆಲ್ಲ ಏನು ಬೇಕಾಗಿಲ್ಲ. ಸೊ ಇನ್ಕ್ಲೂಷನ್ ಆಫ್ ಬಿ ಟೆಕ್, ಮೆಕ್ಯಾನಿಕಲ್ ಇಂಜಿನಿಯರ್, ವಿ ಟಿ ಯು, CPGS. ಸೊ ಕಲಬುರಗಿ ರೀಜನ್ ರಿಲೇಟೆಡ್ ಒಂದು ಕಾಲೇಜನ್ನು ಆ್ಯಡ್ ಮಾಡಿದ್ದಾರೆ. ಸೊ ಆ್ಯಡ್ ಮಾಡಿದ ನಂತರ ಅಲ್ಲಿ ಒಂದು ಕಾಲೇಜನ್ನು ಇಲ್ಲಿ ಹೇಳಿದ ವಿಶ್ವವಿದ್ಯಾಲಯವರಿಂದ ಸ್ವೀಕೃತವಾಗಿ ಉಲ್ಲೇಖಿಸುವ ಪಾತ್ರವನ್ನು ಲಗತ್ತಿಸಲಾಗಿದೆ. ಸಾಲಿನ ಸೀಟ್ ಮ್ಯಾಟ್ರಿಕ್ಸನ್ನು ಸೇರ್ಪಡೆಗೊಳಿಸಿ ಕರ್ನಾಟಕ ಪ್ರವೇಶಿಗರ ಮೂಲಕ ಸೀಟ್ ಹಂಚಿಕೆ ಮಾಡಲು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳಲು ಕೋರಲು ನಿರ್ದೇಶಿಸಲ್ಪಟ್ಟಿದೆ. ಸೊ ಮೆಕ್ಯಾನಿಕಲ್ ಒಂದು ಏನು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಅದನ್ನು ಓಪನ್ ಮಾಡಿದ್ದಾರೆ. ನಮ್ಮ ಒಂದು ವಿಶೇಷ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ರಿಲಿಜಿಯನ್ ಕಲಬುರಗಿಯಲ್ಲಿದೆ. ಸೊ ಪ್ರೋಗ್ರಾಮ್ ಏನೆಂದರೆ BTech ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಇಂಟೆಕ್ ಸೀಟ್ಸ್ ಟೋಟಲ್ 60 ಸೀಟ್ಸ್ ಇದ್ದಾರೆ. ಯಾರ್ಯಾರು ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿ ಏನಿದೆಯಲ್ಲ, ಸೊ ಇವರು ಡೈರೆಕ್ಟಾಗಿ ಹೋಗಿ ನೀವು ಒಂದು ಈ ಕಾಲೇಜ್ ಏನು ಹೇಳಿದಲ್ಲ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU CPGS ಅಂತ ಕಲಬುರಗಿ. ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಹೋಗಿ ಒಂದು ಅಡ್ಮಿಷನ್ ಆಗ್ಬೋದು ವಿದ್ಯಾರ್ಥಿ, ಯಾರು ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ ನಂತರ ವಿದ್ಯಾರ್ಥಿ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಬಿಟ್ಟಿದ್ದಾರೆ. ಸೊ ಒಂದು ಥರ್ಡ್ ರೌಂಡ್ ರಿಲೇಟೆಡ್ ಏನಿದೆಲ್ಲ, ಸೊ ಇಲ್ಲಿ ನೋಡಿ, ಇಲ್ಲಿ ಮೂರನೇ ಸುತ್ತಿನ ಸೀಟ್ ಹಂಚಿಕೆಯ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟನರಿ, ಕೃಷಿ, ಫಾರ್ಮ್ ಸೈನ್ಸ್ ಆಗಿರ್ಬೋದು ಮುಂತಾದ ಕೋರ್ಸ್ಗಳಿಗೆ UG ಆಯುಷ್ ಕೋರ್ಸ್ಗಳಿಗೆ ಸೇರಿದಂತೆ ಸೊ ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಮುಂದುವರೆದ ಪ್ರಕ್ರಿಯೆ. ಸೊ ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿ ಬದಲಾವಣೆ ಒಳಪಟ್ಟಿದೆ. ಸೊ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಏನಿದೆಲ್ಲ ವಿದ್ಯಾರ್ಥಿಗಳೇ, ಸೊ 6ನೇ ತಾರೀಕು ಬಿಟ್ಟಿದ್ದಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪೇಮೆಂಟ್ ಆಫ್ ಕಾಯಿನ್ ಡಿಪಾಸಿಟ್ ಪಾವತಿಸುವುದು. ಸೊ 6ನೇ ತಾರೀಕಿಂದ 8ನೇ ತಾರೀಕುವರೆಗೆ ಯಾರು ಥರ್ಡ್ ರೌಂಡಿಗೆ ಬರ್ತಿದ್ದಾರಲ್ಲ, ಸೊ ಅವ್ರ ಕಾಯಿನ್ ಡಿಪಾಸಿಟ್ ಇದೆ. ಸೊ ಹಿಂದಿನ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಕಾಯಿನ್ ಡಿಪಾಸಿಟ್ ಅಂದರೆ ಏನು ಅನ್ನೋದನ್ನು, ಸೊ ಯಾರ್ಯಾರು ವಿದ್ಯಾರ್ಥಿ ಕಾಯಿನ್ ಡಿಪಾಸಿಟ್ ಕಟ್ಟಬೇಕು ಅನ್ನೋದನ್ನು ಬಿಟ್ಟಿದ್ದಾರೆ. ಸೊ ಥರ್ಡ್ ರೌಂಡ್ಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಯಿನ್ ಡಿಪಾಸಿಟ್ ಕಟ್ಟಬೇಕು. ಸೊ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಒಂದು ಥರ್ಡ್ ಆಪ್ಷನ್ ಏನಿದೆಯಲ್ಲ, ಸೊ add the options, modify options, delete options, and if any newly college added, so college candidates can add the options. So for medical dental, only newly added colleges can be added. So ಓಕೆನಾ. ಸೊ ಡೆಂಟಲ್ ಏನಿದೆಯಲ್ಲ, ಮೆಡಿಕಲ್ ಡೆಂಟಲ್ ವಿದ್ಯಾರ್ಥಿಗಳ ಸೆಕೆಂಡ್ ರೌಂಡ್ ಇದೆ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೇ ಥರ ಕಾಲೇಜಸ್ನ ಆ್ಯಡ್ ಮಾಡಿ ಬರೋದಿಲ್ಲ. ಬಟ್ ಇಂಜಿನಿಯರಿಂಗು ಹಾಗೆಯೇ ಒಂದು BSc ನರ್ಸಿಂಗ್ B.Pharm ಏನಿದೆಯಲ್ಲ, ಸೊ ಇದಕ್ಕೆ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡೋಕ್ಕೆ ಬಿಟ್ಟಿದೆ, ಥರ್ಡ್ ರೌಂಡಲ್ಲ ಆ್ಯಡ್ ಮಾಡ್ಕೋಬೋದು ವಿದ್ಯಾರ್ಥಿಗಳು. ಸೊ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಆಲ್ರೆಡಿ ಥರ್ಡ್ ರೌಂಡ್ಗೆ ಸಂಬಂಧಿಸಿದಂತೆ ಬಿಟ್ಟಿದ್ದಾರೆ, ಒಂದು ಲಿಂಕನ್ನು ಜನರೇಟ್ ಮಾಡಿದ್ದಾರೆ. ಸೊ ನೀವು ಚೆಕ್ ಮಾಡ್ಕೊಂಡು ಮೊದಲನೇದಲ್ಲೇ ತೋರಿಸಿದ್ದೀನಿ. ಆ ಒಂದು ಲಾಗಿನ್ ಪೇಜಲ್ಲಿ ನೀವು ಲಾಗಿನ್ ಹಾಕ್ಕೊಂಡು ನಿಮ್ಮ ಒಂದು ಕಾಲೇಜನ್ನ ಆ್ಯಡ್ ಮಾಡ್ಕೋಬೋದು ಹೊಸದಾಗಿ. ಸೊ ಯಾವಾಗಿಂದರೆ ಅಂದರೆ ವಿದ್ಯಾರ್ಥಿಗಳೇ, ಸಾಯಂಕಾಲ ಒಂದು 6ನೇ ತಾರೀಕು ಸಾಯಂಕಾಲ 4 ಗಂಟೆಯಿಂದ 8ನೇ ತಾರೀಕುವರೆಗೂ ಒಂದು ಟೈಮನ್ನು ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟಾಗಿ ಏನಂದರೆ ವಿದ್ಯಾರ್ಥಿಗಳು ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು, ಹೊಸ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು, ಮಾಡಿಫೈ ಮಾಡೋದು, ರೀಆರ್ಡರು, ಡೀಟೇಲ್ಸ್ ಆಫ್ ದ ಆಪ್ಷನ್ ಇಫ್ ಯು ವಾಂಟ್ ಟು ಜಾಯಿನ್ ದ ವೆದರ್ ದ ಸೀಟ್ಸ್ ಶೋನ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆರ್ ನಾಟ್ ಓನ್ಲಿ ಫಾರ್ ದ ರೀಸನ್ ಆಫ್ ಸಬ್ವೆನ್ಷಿಯಲ್ ವೇಕೆನ್ಸೀಸ್ ಆಫ್ ಅಲಾಟ್ಮೆಂಟ್ ಆಫ್ ಪ್ರೋಸೆಸ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಹ್ಯಾವ್ ಆ್ಯಂಡ್ ಚಾನ್ಸಸ್ ಗೆಟಿಂಗ್ ಎನ್ ಬೆಟರ್ ಸೀಟ್ ಆಫ್ ದ ಇಂಟರ್ವ್ಯೂ. ಸೊ ಯಾಕೆ ಒಂದು ಕಾಲೇಜ್ನ ಆ್ಯಡ್ ಮಾಡ್ತೀವಿ ಅಂದರೆ ವಿದ್ಯಾರ್ಥಿಗಳು ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಮಾಡ್ತೀವಿ. ಸೊ ಹೊಸದಾಗಿ ಓವರಾಲಾಗಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಯಾರ್ಯಾರು ಕಾಲೇಜ್ಗೆ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ, ಅಂಥ ವಿದ್ಯಾರ್ಥಿಗಳು ಒಂದು ಕಾಲೇಜಿನ ಡಿಪಾಸಿಟನ್ನು ಕಟ್ಟೋದು ಬೇಕಾಗಿಲ್ಲ. ಬಟ್ ಥರ್ಡ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿದ್ದು ಅಂಥ ವಿದ್ಯಾರ್ಥಿ ಏನಿದೆಲ್ಲ, ಸೊ ನೀವು ಕಾಲೇಜಿನ ಡಿಪಾಸಿಟ್ ಕಟ್ಟಬೇಕಾಗುತ್ತೆ. ಸೊ ನಾನು ಹಿಂದಿನ ನೋಟಿಫಿಕೇಶನ್ ಏನಿದೆಲ್ಲ, ಸೊ ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಆ ಒಂದು ನೋಟಿಫಿಕೇಷನಲ್ಲಿ ಯಾರು ವಿದ್ಯಾರ್ಥಿಗಳು ಕಾಲೇಜಿನ ಡಿಪಾಸಿಟ್ ಕಟ್ಟಬೇಕು, ಎಷ್ಟು ಅಮೌಂಟನ್ನು ಕಟ್ಟಬೇಕು ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ವಿ ಹ್ಯಾವ್ ವಿಶ್ ಟು ಸರೆಂಡರ್ ದ ಕೇಸ್ ಸೀಟ್ ಆಫ್ ಸೆಲೆಕ್ಟೆಡ್ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್ ಕ್ಯಾನ್ ಕ್ಯಾನ್ಸಲ್ the seat in the before of 8:01 p.m. on and eligible for a refund the fees amount after detecting 5,000. ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆ ಆಗಿದೆ. ಸೊ ವಿದ್ಯಾರ್ಥಿ 8ನೇ ತಾರೀಕು 1 ಗಂಟೆ ಒಳಗಡೆ
ನೀವು ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ನೀವು ಕಾಯಿನ್ ಡೆಪಾಸಿಟ್ ಅಂತ ಕಟ್ತೀರಾ. ಸೊ ಅದರಲ್ಲಿ ಬರೀ ಒಂದು 5,000 ರೂಪಾಯಿಗಳನ್ನು ಮಾತ್ರ ಕೆ ಇ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಉಳಿದಂಥ ಅಮೌಂಟನ್ನ ರೀಫಂಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಫ್ಟರ್ ಡಿಡಕ್ಟಿಂಗ್ ದ 5,000, ಸೊ ಒಂದು 5,000 ಇಟ್ಕೊಂಡು ಉಳಿದ ಅಮೌಂಟ್ ಎಲ್ಲನೂ ನಿಮಗೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಇಂಟ್ರೆಸ್ಟ್ ಇಲ್ಲ ಅಂತ ಕಾಲೇಜ್ ಸಿಕ್ಕಿದರೆ, ನೀವು ಕಾಲೇಜ್ಗೆ ಸೇರುವುದಿಲ್ಲ ಅನ್ನುವಂಥ ವಿದ್ಯಾರ್ಥಿ ಏನಿದ್ದಾರೆ, ಸೊ ರೀಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಅದು ಕೂಡ 8ನೇ ತಾರೀಕು 1 ಗಂಟೆ ಒಳಗಾಗಿ ನೀವು ರದ್ದುಪಡಿಸ್ಕೊಳ್ಳಬೇಕಾಗತ್ತೆ. ಆವಾಗ ಮಾತ್ರ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಸೀಟ್ ಹಂಚಿಕೆ ಮುಂದಿನ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದು. ಅಭ್ಯರ್ಥಿಗೆ ಈಗಾಗಲೇ ಅಧಿಕಾರ ವೆಬ್ಸೈಟ್ನಲ್ಲಿ ಭೇಟಿ ನೀಡುತ್ತೇನೆ ಸೂಚಿಸಿದೆ. ಸೊ ವಿದ್ಯಾರ್ಥಿಗಳೇ, ಸೊ ನೆಕ್ಸ್ಟ್ ಒಂದು ಮುಂದಿನ ಅಪ್ಡೇಟ್ಸ್ ಏನಿದೆಲ್ಲ, ಸೊ ಇದ್ರ ಬಗ್ಗೆ ಬಿಡ್ತೀವಿ ಅಂತ ಹೇಳಿ, ಸೊ ನೀವು ಒಂದು ಡೈಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ಇಷ್ಟೊಂದು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲೊಂದು ಬಿಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, 2ನೇ ಸುತ್ತಿನ ಮುಂದುವರೆದ ಹಾಗೆಯೇ ಸೊ ಇದು ಆಪ್ಷನ್ಸ್ ಬಗ್ಗೆ ಯಾವ ಥರ ಒಂದು ಇದಾಗುತ್ತೆ ಅನ್ನೋ 3rd ರೌಂಡ್ ರಿಲೇಟೆಡ್ ಬಿಟ್ಟಿದ್ದಾರೆ. ಸೊ ನೀವೆಲ್ಲರೂ ಓದ್ಕೋಬೋದು ವಿದ್ಯಾರ್ಥಿಗಳು. ಸೊ ನಿಮ್ಗೆ ಅರ್ಥ ಆಗಲಿ, ನಾನು ನಾಳೆ ಒಂದು ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.